ಒಂದು ನಿಮಿಷ ಕೇಳಿ. ಒಂದ್ ನಿಮಿಷ ಕೇಳಿ. ಅವರು ರಾಜ್ಯಪಾಲರಿಗೆ ಗಲಾಟೆ ಮಾಡಿದ್ರ ಬಗ್ಗೆ ಮಾತಾಡಿದ್ರು ಅವರೇ ಈಗ ತೆಗಿ ರೆಕಾರ್ಡ್ ತೆಗಿ ಮಾತಾಡಿದ್ರು. ತೆಗೀರಿ. ಸಭಾಪತಿಗಳೇ 329 ಒಂದು ಬಹಳ ಸ್ಪಷ್ಟವಾಗಿದೆ. ಸಭಾಪತಿಗಳೇ ನೀವೊಂದು ಅವಕಾಶ ಮಾಡಿಕೊಟ್ರಿ. 229 ಎರಡನೇ ಪ್ಯಾರಾ ದಯವಿಟ್ಟು ನೋಡಿ. ಗುಂಡಾಗರ್ದಿ ನಡೆಯೋದಿಲ್ಲ, ಅಮಾನತು ಆಗಲೇಬೇಕು, ಅಮಾನತು ಆಗಲೇಬೇಕು. ಗುಂಡಾಗರ್ದಿ ನಡೆಯೋದಿಲ್ಲ, ಗುಂಡಾಗರ್ದಿ ನಡೆಯೋದಿಲ್ಲ, ಗುಂಡಾಗರ್ದಿ ನಡೆಯೋದಿಲ್ಲ. ಈ ರೀತಿ ಗುಂಡಾಗಿರಿ ನಡೆದಿದೆ ನಿಮ್ದು. ನಿಮ್ಮ ಮುಗಿಲಿ ಅಲ್ಲ ಮುಗಿಲಿ ಸದಾ ಸಮಯ ಹಾಳು ಮಾಡ್ತಾರೆ. ಸಭಾಪತಿಗಳೇ ಪಾಯಿಂಟ್ ಆಫ್ ಆರ್ಡರ್. ಎರಡನೇ ಪ್ಯಾರಾದಲ್ಲಿ ಮುಂದೆ ಬಂದಿರುವ ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟಿದ್ದಾರೆ. ಕಲಾಪಗಳ ಪೈಕಿ ಒಂದು ವಿಷಯ ಮುಗಿದು ಇನ್ನೊಂದು ವಿಷಯ ಹೊರಬರುವುದಕ್ಕೆ ಮುಂಚಿತವಾಗಿ ಬರುವ ಮಧ್ಯಾವಧಿಯಲ್ಲಿ ಒಬ್ಬರು ಸದಸ್ಯರು ಒಂದು ಕ್ರಿಯಾಲೋಪವನ್ನು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದವರು, ರಾಷ್ಟ್ರಗೀತೆಗೆ ಅಪಮಾನ ಮಾಡಿದವರು. ರೌಡಿ ಶಾಸಕರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ.
ಕೊಡ್ರಿ ಒಂದು ನಿಮಿಷ ಹೇಳಿ, ಒಂದು ನಿಮಿಷ ಕೇಳಿ, ಎಲ್ಲರೂ ಕೇಳಿ. ಈ ಸದನ ನಡೆಸಂತಿರೋ ಬೇಡ ಅಂತಿರೋ ನಾನು ಸ್ಪಷ್ಟವಾಗಿದ್ದೀನಿ. ಒಂದು ನಿಮಿಷ ನೋಡಿ, ನಾ ಹೊರಗೆ ಹಾಕ್ತೀನಿ. ನೀನು ಹುಡುಗಾಟಿಕೆ ಮಾಡಾಕ್ತೀನಿ, ಕುತ್ಕೊಳ್ಳಿ ಸುಮ್ಮನೆ. ಹೊರಗೆ ಹಾಕ್ಬೇಕಾಗ್ತದೆ ನೋಡು. ನಾನು ನೇಮ್ ಮಾಡ್ತೀನಿ. ಏನು ಹುಡುಗಾಟಿಕೆ ಮಾಡಾಕತ್ತೀರಿ? ಒಂದು ಸ್ವಲ್ಪ ಮಾನ ಮರ್ಯಾದೆ ಇರಬೇಕು ಸದನದಲ್ಲಿ. ಹೇಳಿದಾಗ ಕೇಳ್ತೀನಿ. ಈಗ ಅವ್ರು ಕ್ರಿಯಾಲೋಪವನ್ನು ಎತ್ತಿದ್ರು, ಎದಕ್ಕೆ ಎತ್ತಾರ ಗೊತ್ತಿದೆ. ನನಗೆ ಇವರು ಪತ್ರವನ್ನು ಬರೆದಾರ. ಆ ಪತ್ರದ ಬಗ್ಗೆ ನಾನು ಇನ್ನೊಂದು ಮಾಹಿತಿಯೆಲ್ಲ ತರಿಸಾಕತ್ತೀನಿ. ಮಾಹಿತಿ ಬಂದ ನಂತರ ಹೇಳ್ತೀನಿ. ಈಗ ಅವ್ರು ಮಾತಾಡಾಕತ್ತಿದ್ರು. ಈಗ ಕ್ರಿಯಾಲೋಪವನ್ನು ತಾವು ಎತ್ತೀರಿ, ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ತಾವು ಎತ್ತಬೇಕು. ಪರ್ಟಿಕ್ಯುಲರ್ ವಿಷಯನ ಅವ್ರನ್ನ ಹೇಳಿಲ್ಲ. ಹೇಳಿದ ನಂತರ ನಾನು ನಿಮಗೆ ಅವ್ರು ಹೇಳಿದ ನಂತರ ನಿಮಗೆ ಏನೋ ಮಾತಾಡೋಕ್ಕೆ ಅನುಮತಿ ಕೊಡ್ತೀನಿ. ಅವ್ರು ಹೇಳಿ. ಸುಮ್ ಕೂತವ್ರು, ಯಾರು ಮಾತಾಡಬೇಡ್ರಿ. ಮಾನ್ಯ ಸಭಾಪತಿಗಳೇ, ಕ್ರಿಯಾಲೋಪ ಎತ್ತತಕ್ಕಂಥದ್ದು ವಿಷಯ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.